ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನೇ ನಿಮ್ಮ ಹೊಸ ಯೂಟ್ಯೂಬರು. ಇವಾಗ ನಾವು ಬಂದಿರೋಂಥದ್ದು ಸಾಯಿಬಾಬಾ ಬಂದಿದ್ದೀರಿ. ಆಲ್ಮೋಸ್ಟ್ ಸಾಯಿಬಾಬಾನ ನಿಮಗೆ ತೋರಿಸ್ಬೇಕಲ್ಲ, ಒಂದು ನಿಮಿಷ ತೋರಿಸ್ತೀನಿ. ಎಲ್ಲ ಕಾಣಿಸ್ತಾ ಇದೆಯಲ್ಲ ಸಾಯಿಬಾಬಾ ದೇವರು. ಇದು ಈ ಹೋದ ವರ್ಷ 21/7/24ರಲ್ಲಿ ಈ ದೇವಸ್ಥಾನನ ಓಪನ್ ಮಾಡಿದ್ದಾರೆ. ಇದೆಲ್ಲೂ ಇಲ್ಲ, ಚಿತ್ರದುರ್ಗ ಟೋಲ್ ಜಂಕ್ಷನ್ ಹತ್ರ ಬರುತ್ತೆ. ಈ ದೇವಾಲಯ ಎಷ್ಟು ಸುಂದರವಾಗಿದೆ ಅಂದರೆ ತುಂಬ ಅದ್ಭುತವಾಗಿದೆ. ಇವಾಗ ಅಲ್ಲೊಂದು ಕಾಣಿಸ್ತಾ ಇದೆ ನೋಡಿ, ಅದು ನಂದಿ ಸ್ವಾಮಿನ ವಿಗ್ರಹ ಸಾಯಿಬಾಬಾನ ಎದುರುಗಡೆ ಇಟ್ಟವ್ರೆ. ಇವಾಗ ನಾವು ಹಿಂಗೆ ಕೆಳಗಡೆ ಹೋಗೋಣ ಅಂತೆ. ಕೆಳಗಡೆ ಹೋಗ್ತಾ ಇದ್ದಂಗೆ ನಿಮಗೆ ಕಾಣಿಸುತ್ತೆ ನೋಡಿ, ಎಷ್ಟು ಸುಂದರವಾದ ಗುಹೆ ಒಳಗಡೆ ಹೋಗ್ಬೋದು. ಅಲ್ಲಿಗೆ ಅದ್ರ ಒಳಗಡೆ ಹೋಗೋಣ ಅಂತ. ಇವಾಗ ಗುಹೆ ಒಳಗಡೆ ಏನಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಸಂಪೂರ್ಣ ವಿಡಿಯೋನ ನೋಡಿ ದಯವಿಟ್ಟು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋಗೆ ಸಪೋರ್ಟ್ ಮಾಡಿದ ತಕ್ಷಣ ನಿಮಗೆ ಪ್ರತಿಯೊಂದು ಮಾಹಿತಿನ ತಿಳ್ಕೊಳ್ತೀನಿ. ಇಲ್ಲಿ ಯಾವುದೇ ಥರ ಚಾರ್ಜ್ ಇಲ್ಲ, ಯಾವುದೇ ಥರ ನೀವು ಹಣ ಕೊಡೋಂಗೆ ಇಲ್ಲ. ಇನ್ನೂ ಇದು ಡೆವಲಪ್ ಆಗ್ತಾಯಿದೆ. ಇನ್ನೂ ತುಂಬ ಜನಕ್ಕೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಇಂಥ ದೇವಾಲಯಗಳನ್ನ ನಿರ್ಮಾಣ ಮಾಡೋದಕ್ಕೆ ನಮ್ಮಂಥವರು ಅವಕಾಶ ಕೊಡೋಣ ಅಂತೆ. ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ನೋಡಿ. ಇವಾಗ ಈ ಗುಹೆ ಒಳಗಡೆ ಆಗಿದೆ ಗುಹೆ ನೋಡಿ, ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಇದ್ರೊಳಗಡೆ ಹೋಗ್ತಾ ಇರೋಣ ಅಂತ. ಯಾವ ಥರ ಇದೆ, ಎಷ್ಟು ಸುಂದರವಾಗಿದೆ ನೋಡಿ ಗುಹೆಗಳು. ಒಳಗಡೆ ಬಂದಿದ್ದೀರಿ, ಇನ್ನೂ ಒಳಗಡೆ ಅಲ್ಲಿಗೆ ಹೋಗೋಣಂತೆ. ಇವಾಗ ನಿಮಗೆ ಮುಂದ್ಗಡೆ ತೋರಿಸ್ತೀನಿ. ಮಿಕ್ಕಿದ ವಿಡಿಯೋದಲ್ಲಿ ಹಂಗೆ ಮಾತಾಡ್ತಾ ಹೋಗ್ತೀನಿ, ಮುಂದ್ಗಡೆ ನೋಡ್ತಾ ಹೋಗ್ರಿ. ಎಷ್ಟು ಸುಂದರವಾಗಿದೆ ನೋಡಿ ಗುಹೆ, ಮಾತ್ರ ಸಖತ್ತಾಗಿದೆ. ಇನ್ನೂ ಈ ದೇವಾಲಯನ ನಿರ್ಮಾಣ ಮಾಡ್ತಾ ಇದ್ದಾರೆ ನೋಡಿ. ಟೈಲ್ಸ್ ಒಳಗಡೆ, ಗುಹೆ ಒಳಗಡೆ ದೇವ್ರ ಮೇಲೆ ಇದ್ದಾರೆ ನಮ್ಮ ಸಾಯಿಬಾಬಾ. ಇದು ಒಳಗಡೆ ಆಲಯ ಒಳಗಡೆ ನಾವು ಬಂದಿರೋದು. ಎಷ್ಟು ಸುಂದರವಾಗಿ ಮಾಡ್ಯವ್ರು ನೋಡಿ. ಅಲ್ಲಿ ನಮ್ಮ ಚಿಕ್ಕದಾಗಿರೋ ಸಾಯಿಬಾಬಾನ ನಿರ್ಮಾಣ ಮಾಡ್ತಾವ್ರಿ ಈ ಗುಹೆ ಒಳಗಡೆ. ಎಷ್ಟು ಸುಂದರವಾಗಿದೆ ನೋಡಿ ಗುಹೆ, ಸಖತ್ತಾಗಿದೆ. ಬೆಳಕು ಹಂಗೆ ಹೊಡಿತಾ ಇದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಚೆಂದಾಗಿದ್ದರೆ ನಾವು ಒಂದು ಲೈಕನ್ನು ಮಾಡಿ. ಬನ್ನಿ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಇರ್ತೀನಿ. ಅಂದವರೆಗೂ ನಿಮ್ಮ ಕನ್ನಡಿಗ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ ಅಂತ ಹೇಳ್ಕೊತ ಈ ಸಾಯಿಬಾಬಾ ಆಲಯನ ದರ್ಶನ ಮುಗೀತು. ಬನ್ನಿ ಹೊರಡೋಣ ಅಂತ. ನೀವು ಕೂಡ ಬಂದಾಗ ಈ ದರ್ಶನಕ್ಕೆ ಸ್ವಲ್ಪ ನಿಮ್ಮ ಕೈಯಲ್ಲಾದಂಥ ಒಂದು ಚಿರು ಕಾಣಿಕೆಯನ್ನು ನೀಡೋದಕ್ಕೆ ಒಂದು ಸಹಾಯ ಮಾಡಿ. ಈ ದೇವಾಲಯ ನಿರ್ಮಾಣ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡೋರೆ ನೀವೇನು ನೋಡಿ. ಆಲಯ ಹೊರಗಡೆ ನಮಗೆ ಅಲ್ಲಿ ಆರ್ಚ್ ಕಾಣಿಸ್ತೈತೆ ಮೇನ್ ರೋಡಲ್ಲಿ. ಅಲ್ಲಿಂದ ಒಳಗಡೆ ಬಂದು ಆ ಕಡೆ ಹೋಗ್ತೀರಿ. ಆ ಕಡೆಯಿಂದ ಹೋಗಿ ಮೇಲ್ಗಡೆಯಿಂದ ಕೆಳಗಡೆ ಈ ಕಡೆ ಬರ್ತೀರಿ. ಹಿಂಗೆ ಬಂದರೆ ಈ ಆಲಯ ಒಳಗಡೆ ನಾವು ವಿಸಿಟ್ ಮಾಡ್ತೀರಿ. ದೇವರ ಆಲಯ ಒಳಗಡೆ ಎಷ್ಟು ಸುಂದರವಾಗಿದೆ ನೋಡಿ. ನಡೀರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ.